ಶುಭಾಶಯಗಳು. ನಾವು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಸಂಸ್ಥೆಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬಂದಿದ್ದೇವೆ. 90ರಂದು ಅಂತಾರಾಷ್ಟ್ರೀಯ ಮಾಧ್ಯಮ ಸಮಾವೇಶ ಇಂಟರ್ನ್ಯಾಷನಲ್ ಮೀಡಿಯಾ ಕಾನ್ಕ್ಲೇವ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾನು ಡಾಕ್ಟರ್ ನೇಸರ ಕಾಡನಕುಪ್ಪೆ, ಸಹ ಪ್ರಾಧ್ಯಾಪಕ, ಅಸೋಸಿಯೇಟ್ ಪ್ರೊಫೆಸರ್, ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್. ನನ್ನ ಜೊತೆಗೆ ನಮ್ಮ ಕಾಲೇಜಿನ ಮುಖ್ಯಸ್ಥರಾದ ಡಾಕ್ಟರ್ ಮೌಲ್ಯ ಬಾಲಾಡಿ, ಮುಖ್ಯಸ್ಥರು, ಅಸೋಸಿಯೇಟ್ ಪ್ರೊಫೆಸರ್ ನಮ್ಮ ಜೊತೆ ಇದ್ದಾರೆ. ಮೌಲ್ಯ ಬಾಲಾಡಿಯವರ ಪಕ್ಕದಲ್ಲಿ ಬಲಭಾಗದಲ್ಲಿ ಡಾಕ್ಟರ್ ಅನೀಶಾ, ಸಹ ಪ್ರಾಧ್ಯಾಪಕರು, ಅಸೋಸಿಯೇಟ್ ಪ್ರೊಫೆಸರ್, ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್, ಅವರು ಈ ಕಾರ್ಯಕ್ರಮದ ಸಂಚಾಲಕರು. ನನ್ನ ಎಡಭಾಗದಲ್ಲಿ ಜಯಂತ್ ಕೊಡ್ಕಾಣಿಯವರು, ಅವರು ಹಿರಿಯ ಪತ್ರಕರ್ತರು, ಜೊತೆಗೆ ನಮ್ಮ ಸಂಸ್ಥೆಯ ಪ್ರೊಫೆಸರ್ ಇನ್ ಪ್ರಾಕ್ಟೀಸ್. ಈ ಒಂದು ಮಾಧ್ಯಮ ಗೋಷ್ಠಿಗೆ, ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ನಮ್ಮ ಮುಖ್ಯಸ್ಥರಾದ ಡಾಕ್ಟರ್ ಮೌಲ್ಯ ಬಾಲಾಡಿ ಅವರಿಗೆ ಈ ಒಂದು ಸಮಾವೇಶವನ್ನು ಕುರಿತು ವಿವರಿಸಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮೇಡಮ್, ನಿಮಗೆ ನಮಸ್ಕಾರ. ಆಫ್ ಕಮ್ಯುನಿಕೇಷನ್ ವತಿಯಿಂದ ಒಂದು ಜಾಗತಿಕ ಸಂಘರ್ಷ ಮತ್ತು ಜವಾಬ್ದಾರಿ ಕುರಿತಂಥ 2 ದಿನಗಳ ಅಂತಾರಾಷ್ಟ್ರೀಯ ಮಾಧ್ಯಮ ಸಮಾವೇಶವನ್ನು ಇದೇ ಏಪ್ರಿಲ್ 28 ಮತ್ತು 29ರಂದು ನಮ್ಮ ನಿಟ್ಟೆಯ ಪನ್ನೀರ್ ಕ್ಯಾಂಪಸ್ನಲ್ಲಿ ಆಡಿಟೋರಿಯಂನಲ್ಲಿ ಆಯೋಜಿಸಲಿಕ್ಕೆ ಇದ್ದೇವೆ. ಪ್ರಚಾರದಿಂದ ಶಾಂತಿಯವರೆಗೆ ಅನ್ನುವ ಒಂದು ಥೀಮನ್ನು ಇಟ್ಕೊಂಡು ಜಾಗತಿಕ ಸಂಘರ್ಷಗಳಲ್ಲಿ, ಅಂದರೆ ಈಗ ಏನು ನಡೀತಾ ಇದೆ, ಯುದ್ಧದ ವಾತಾವರಣ ಆಗಿರ್ಬೋದು, ಸಂಘರ್ಷಗಳಿರ್ಬೋದು, ಇಂಟರ್ನ್ಯಾಷನಲ್ ಕಾನ್ಫ್ಲಿಕ್ಟ್ಸ್ಗಳಿರ್ಬೋದು, ಇದರಲ್ಲಿ ಮಾಧ್ಯಮದ ಜವಾಬ್ದಾರಿ ಏನು ಅನ್ನುವ ಒಂದು ಮರುಚಿಂತನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ವಿಷಯದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. ಜಾಗತಿಕ ಅಸ್ಥಿರತೆಯ ಯುಗದಲ್ಲಿ ಬದಲಾಗುತ್ತಿರುವ ಮಾಧ್ಯಮದ ಜವಾಬ್ದಾರಿಗಳು, ಅದರ ಪಾತ್ರಗಳನ್ನು ಚರ್ಚಿಸುವ ನಿಟ್ಟಿನಲ್ಲಿ ಒಂದು ಮಾಧ್ಯಮದ ಪ್ರಮುಖರು ಮತ್ತು ಶಿಕ್ಷಣ ತಜ್ಞರನ್ನು ಒಳಗೊಂಡು ಈ ಸಮಾವೇಶವನ್ನು ಮಾಡಲಿಕ್ಕಿದ್ದೇವೆ. ದಿ ನ್ಯೂಸ್ ಮಿನಿಟ್ ಡಿಜಿಟಲ್ ಮಾಧ್ಯಮದ ಸಹಸ್ಥಾಪಕಿ ಮತ್ತು ಮುಖ್ಯ ಸಂಪಾದಕಿಯಾಗಿರುವಂಥ ಧನ್ಯ ರಾಜೇಂದ್ರನ್ ಅವರು ಈ ಸಮಾವೇಶವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಪ್ರೊಫೆಸರ್ MS ಮೂಡಿತಾಯ ಅವರು ಗೌರವ ಅತಿಥಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ. ಅದಾದ ತಕ್ಷಣ ಅಮೆರಿಕದ ಕಾನ್ಸಸ್ ಸ್ಟೇಟ್ ಯೂನಿವರ್ಸಿಟಿಯ AQ ಮಿಲ್ಲರ್ ಸ್ಕೂಲ್ ಆಫ್ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ನ ಮಾಜಿ ನಿರ್ದೇಶಕರು, ಸಹ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ನಿಖಿಲ್ ಮೋರೋ ಅವರು ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಆ ನಂತರ ನಿರಂತರ 2 ದಿವಸ 3 ಪ್ಯಾನೆಲ್ಗಳು ನಡೀಲಿಕ್ಕಿದೆ. ಒಂದು ಪತ್ರಕರ್ತರು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಾಗಾರವನ್ನು ಮಾಡಲಿಕ್ಕಿದ್ದೇವೆ. ಸಮಾರೋಪ ಸಮಾರಂಭದಲ್ಲಿ ಮೀಡಿಯಾ ಎಕ್ಸಲೆನ್ಸ್ ಅವಾರ್ಡನ್ನು ಮೊದಲ ಬಾರಿಗೆ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನಿಂದ ಕೊಡ್ತಾ ಇದ್ದೇವೆ. ಕಳೆದ 4 ವರ್ಷದಿಂದ ನಾವು ಈ ಕಾನ್ಫರೆನ್ಸನ್ನು ಮಾಡ್ತಾ ಇದ್ದೇವೆ. ಈ ಸಾರಿ ಕಾನ್ಕ್ಲೇವ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಪ್ಯಾನೆಲ್ ಡಿಸ್ಕಷನ್ಗಳನ್ನು ಮಾಡ್ತಾ ಇದ್ದೇವೆ. ಸಮಾರೋಪ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತರಾದಂಥ ಚಿದಂಬರ ಬೈಕಂಪಾಡಿಯವರಿಗೆ ಈ ಬಾರಿಯ ಮೀಡಿಯಾ ಎಕ್ಸಲೆನ್ಸ್ ಅವಾರ್ಡನ್ನು ಕೊಡ್ತಾ ಇದ್ದೇವೆ. ಹಾಗೆ ಪ್ಯಾನೆಲ್ಗಳ ಬಗ್ಗೆ ಯಾರ್ಯಾರು ಬಂದು ಅತಿಥಿಗಳು ಪ್ಯಾನೆಲ್ಗಳನ್ನು ನಡೆಸ್ಕೊಡ್ಲಿಕ್ಕಿದ್ದಾರೆ, ಕಾರ್ಯಾಗಾರವನ್ನು ಯಾರು ನಡೆಸ್ಕೊಡ್ಲಿಕ್ಕಿದ್ದಾರೆ ಅನ್ನೋದರ ಬಗ್ಗೆ ಈ ಸಮಾವೇಶದ ಸಂಚಾಲಕರಾದಂಥ ಡಾಕ್ಟರ್ ಅನಿಶಾ ಅವರು ನಿಮಗೆ ವಿವರಣೆಯನ್ನು ನೀಡಲಿಕ್ಕಿದ್ದಾರೆ. Very good line of list of academicians, practitioners and people from the defense, and also those who are representing international relations. So the first panel we have Lieutenant General AK Bhatt. He is a Director General of Indian Space Association representing strategic and defense perspective. And we have Dhanya Rajendran, the inaugurator, also holding a session on representing digital media and storytelling aspects during the conflict reporting. Then we have Varadesh Hiragange, media academic and former director of MAHE, bringing institutional and communication insight to this panel. Then we have Bhaskar Hegde, Dr. Bhaskar Hegde, senior journalist representing regional and television media perspective, and he's digital editor for TV9 Bangalore. Then we have Mr. Chetan Kumar, senior assistant editor, The Times of India, bringing newsroom and reporting experiences. Then we have Mr. Stanley Carvalho, Indian journalist and former Reuters correspondent, offering international reporting perspective. Then we have Dr. Shraddha Rai, and from Rudram Dynamics Foundation, Gujarat, and we have Purnananda contributing academic and research based viewpoints. Also we have Dr. Vignesh Ram from International Studies MAHE, representing media education and interdisciplinary approach. So
all this we have chosen very wisely because we wanted perspective from all media, academics, and also people who are in defense and international relations, so that we can do justice to our discussion. Then we also have a workshop for journalists and for journalism and media students on understanding misinformation, deepfakes, and fake news in conflict reporting. The resource person for this, Kumar S., independent journalist and media consultant. So he would be giving a practical insight into identifying misinformation, tools for fact-checking and verification, also understanding the emerging digital threats in media. So this panel would be for 2 days. First day we have panel 1 in the morning and panel 2 in the afternoon. Third day we have panel and the workshop, and it will be concluded by valedictory. Thank you. ಪ್ರೆಸೆಂಟೇಷನನ್ನು ಕೂಡ ಕಂಡಕ್ಟ್ ಮಾಡಿದ್ದೀವಿ. ಪೋಸ್ಟರ್ ಪ್ರೆಸೆಂಟೇಷನ್ ಅಂತ ಅಂದರೆ ರಿಸರ್ಚ್ ಸ್ಕಾಲರ್ಸಿಗೆ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಯಾರಿದ್ದಾರೆ, ಪತ್ರಿಕೋದ್ಯಮ ಸ್ಟೂಡೆಂಟ್ಸ್ ಯಾರಿದ್ದಾರೆ, ಮತ್ತು ಹ್ಯುಮ್ಯಾನಿಟೀಸ್ಗೆ ಸಂಬಂಧಪಟ್ಟ, ಅಂದರೆ ಇದು ಇಂಟರ್ನ್ಯಾಷನಲ್ ರಿಲೇಷನ್, ಪೊಲಿಟಿಕಲ್ ಸೈನ್ಸ್ ಮತ್ತು ಮೀಡಿಯಾಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟ್, ತುಂಬ ಬ್ರಾಡರ್ ಸಬ್ಜೆಕ್ಟ್ ಆಗಿರೋ ಕಾರಣ ಎಲ್ರಿಗೂ ಓಪನ್ ಇಟ್ಟಿದ್ದೇವೆ. ಆ ಕಾಂಪಿಟೇಷನಲ್ಲಿ ಕೂಡ ರಿಸರ್ಚ್ ಸ್ಕಾಲರ್ಸ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ಬೋದು. ಬೆಸ್ಟ್ ಪೋಸ್ಟರ್ ಪ್ರೆಸೆಂಟೇಷನ್ಸ್ಗೆ ಕೂಡ ಅವಾರ್ಡನ್ನು ನಿಗದಿ ಮಾಡಿದ್ದೇವೆ. ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ. ಒಟ್ಟು ವಿದ್ಯಾರ್ಥಿಗಳ ಪಾರ್ಟಿಸಿಪೇಷನ್ ನಾವು ತುಂಬ ಫೋಕಸ್ಡ್ ಆಗಿ, ಅಂದರೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಮತ್ತು ಹ್ಯುಮ್ಯಾನಿಟೀಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸ್ಟೂಡೆಂಟ್ಸ್ಗಳನ್ನು ಮಾತ್ರ ನಾವು ಫೋಕಸ್ ಮಾಡಿರೋದ್ರಿಂದ 150 ಸ್ಟೂಡೆಂಟ್ಸನ್ನು ನಾವು ಟಾರ್ಗೆಟ್ ಮಾಡಿದ್ದೇವೆ. ಅಂದರೆ ಪ್ಯಾನೆಲ್ ಡಿಸ್ಕಷನ್ಗಳು ಕೂಡ ಇಂಟರಾಕ್ಟಿವ್ ಇರಬೇಕು ಅನ್ನುವ ಹಿನ್ನೆಲೆಯಲ್ಲಿ. ಇದು ಇದ್ದಾರೆ, ಕಾಸರಗೋಡು, ಕೇರಳದಿಂದ ಬರ್ತಿದ್ದಾರೆ. ನೀವು ಪ್ಯಾನಲಿಸ್ಟ್ಗಳು ಹೇಳುತ್ತಾ ಪಾರ್ಟಿಸಿಪೆಂಟ್ಸ್ ಇದು ಎಲ್ರಿಗೂ ಓಪನ್. ಈಗ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ತಮಿಳುನಾಡಿನಿಂದ ರಿಜಿಸ್ಟ್ರೇಷನ್ ಬಂದಿದೆ, ಕೇರಳದಿಂದ ರಿಜಿಸ್ಟ್ರೇಷನ್ ಬಂದಿದೆ. ಇದು ದೊಡ್ಡ ಮಟ್ಟದ ಸಮಾವೇಶ ಆಗಿರೋದ್ರಿಂದ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ಇದು ಅಂತಾರಾಷ್ಟ್ರೀಯ ಸಮಾವೇಶ, ಹಾಗಾಗಿ ಸಂಪನ್ಮೂಲ ವ್ಯಕ್ತಿಗಳ ಪೈಕಿ ಅಂತಾರಾಷ್ಟ್ರೀಯ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಿಂದ ಬಹುತೇಕ ಸಾಕಷ್ಟು ರಾಜ್ಯಗಳಿಂದ ಇಲ್ಲಿ ನಮ್ಮದು ಬಂದು ಭಾಗವಹಿಸ್ತಾರೆ.